ಗುಡ್ ಈವ್ನಿಂಗ್ ಗುರುಗಳೇ, ಎಲ್ಲರೂ ಹೇಗಿದ್ದೀರಿ? ಇವತ್ತು ಮತ್ತೊಂದು ಸಖತ್ ಸುದ್ದಿ ಹೊತ್ತು ಬಂದಿದ್ದೇನೆ. ಆ ಸ್ಟೋರಿ ಹೇಳ್ತೇನೆ. ಅದಕ್ಕೂ ಮುಂಚೆ ಗುರುಗಳೇ, ನೀವಿನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡೋ ಮೂಲಕ ನಮ್ಮನ್ನು ಎಂಕರೇಜ್ ಮಾಡಿ. ಮತ್ತೆ ತಡ ಮ್ಯಾಟ್ರು ಏನು ಅನ್ನೋದನ್ನು ಡೈರೆಕ್ಟಾಗಿ ಹೇಳ್ತೀನಿ ಕೇಳಿ ಗುರುಗಳೇ. ರೀಲ್ ಸ್ಟಾರ್ ಅಂತ ಖ್ಯಾತಿ ಪಡೆದಿದ್ದಂತಹ ಓರ್ವ ಹೆಣ್ಣುಮಗಳು ವಯಸ್ಸು ಈಗಷ್ಟೇ ಕೇವಲ 25ರಿಂದ 26 ಆಸುಪಾಸು ಅಂತ ಕಾಣುತ್ತೆ. ಈ ವಯಸ್ಸಿಗೆ ಈಕೆ ವಯಸ್ಸಿಗೆ ಮೀರಿದಂತಹ ಖ್ಯಾತಿ ಪಡೆದುಕೊಂಡಿದ್ಲು. ಆದರೆ ಪ್ರಾಣ ಕಳೆದುಕೊಳ್ಳುವಂತಹ ದುಸ್ಥಿತಿ ಈಕೆಗೆ ಎದುರಾಗಿರುವಂಥದ್ದು ನಿಜಕ್ಕೂ ನೋವಿನ ಸಂಗತಿ. ಹೇಗಾಯಿತು ಅಂತ ಅಂದರೆ, ಜಲಪಾತಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಲು ಸ್ಲಿಪ್ ಆಗಿ ಈಕೆ ಅಲ್ಲಿಂದ ಸುಮಾರು 300 ಅಡಿಗೂ ಹೆಚ್ಚಿನ ಆಳಕ್ಕೆ ಈ ಹೆಣ್ಣುಮಗಳು ಬಿದ್ದಿದ್ದಾಳೆ. ಇಷ್ಟು ಆಳಕ್ಕೆ ಬಿದ್ದಿದ್ರು ಕೂಡ ಬದುಕಿದ್ಲು ಅಂದರೆ ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು. ಆದರೆ ಕೊನೆಗೆ ಆಕೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆನ್ವಿ ಕಾಮ್ದರ್ ಅಂತ ಹೇಳಿ ಈ ಹೆಣ್ಣುಮಗಳ ಹೆಸರು. ಏನಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಗುರುಗಳೇ. ಇಂತಹ ಸ್ಟೋರಿ ಕೇಳಿದ ಮೇಲೆ ಅಥವಾ ನೋಡಿದ ಮೇಲೂ ನಂತರ ಕೂಡ ನೀವು ಯಾರು ಬದಲಾಗದೆ ಇಂತಹ ಅನಾಹುತಗಳಿಗೆ ಕೈ ಹಾಕ್ತೀರಿ ಅಂದರೆ ಏನು ಹೇಳೋದು ಅರ್ಥ ಆಗೋದಿಲ್ಲ. ಇನ್ನಾದರೂ ಇಂತಹ ಸ್ಟೋರಿಗಳನ್ನು ನೋಡಿ ಬದಲಾಗಬೇಕು ಎನ್ನುವುದು ನಮ್ಮ ಕಳಕಳಿ. ಇಂತಹ ಅಪಾಯಕಾರಿ ಜಾಗಗಳಿಗೆ ಹೋದ್ಮೇಲೆ ನಿಮ್ಮನ್ನು ನಂಬಿರುವಂಥ ಅಪ್ಪ ಅಮ್ಮ ಅಥವಾ ಇನ್ಯಾರನ್ನಾದರೂ ಒಮ್ಮೆ ನೆನಪಿಸ್ಕೊಳ್ಳಿ ಸಾಕು. ಇಂತಹ ಅನಾಹುತಗಳಿಗೆ ನೀವು ನಿಜವಾಗ್ಲೂ ಕೈ ಹಾಕೋದಿಲ್ಲ. ಅಂದಾಗೆ ಗುರುಗಳೇ, ಈ ಹೆಣ್ಣು ಮಗಳು CA ಚಾರ್ಟೆಡ್ ಅಕೌಂಟೆಂಟ್. ಮನೆಯಲ್ಲಿ ಯಾವುದಕ್ಕೂ ಕಡಿಮೆ ಇರಲಿಲ್ಲ, ಬೇಕಾದಷ್ಟು ಆಸ್ತಿ ಇತ್ತು. ಈಕೆನೂ ಕೈ ತುಂಬ ದುಡಿತಾ ಇದ್ಲು. ಮೂಲತಃ ಮುಂಬೈ ಹುಡುಗಿ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಖ್ಯಾತಿ ಗಳಿಸ್ಕೊಂಡಿದ್ದಂತಹ ಹೆಣ್ಣುಮಗಳು. 2.5 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಈಕೆಗೆ ಇರ್ತಾಳೆ. ಈಕೆಯ ಫ್ಯಾಷನ್ ಏನಂದರೆ ಹೊಸ ಟೂರಿಸಂ ಪ್ಲೇಸ್ಗಳಿಗೆ ವಿಸಿಟ್ ಕೊಡೋದು, ಅದನ್ನು ಜನರಿಗೆ ತೋರಿಸೋದೇ ಈಕೆಯ ಫ್ಯಾಷನ್ ಹ್ಯಾಬಿ ಆಗಿರುತ್ತೆ. ಅಥವಾ ಲೈಫ್ ಸ್ಟೈಲ್ಗೆ ಸಂಬಂಧಿಸಿದಂಥ ಒಂದಷ್ಟು ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡೋದೇ ಈಕೆಯ ಒಂದು ಫ್ಯಾಷನ್ ಆಗಿ ಈಕೆ ತೆಗೆದುಕೊಂಡಿರ್ತಾಳೆ. ಒಂದಿಷ್ಟು ಮಾಹಿತಿ ಕೊಡೋದು, ಲೈಫ್ ಸ್ಟೈಲ್ ಬಗ್ಗೆ ಅಥವಾ ಟೂರಿಸಂ ಬಗ್ಗೆ ಮಾಹಿತಿ ಕೊಡೋದು ಈಕೆಯ ಒಂದು ಅಭ್ಯಾಸ ಆಗಿರುತ್ತೆ. ಈಕೆ ಹಾಕಿರುವಂತಹ ವಿಡಿಯೋಗಳು ಎಷ್ಟರ ಮಟ್ಟಿಗೆ ವ್ಯೂಸ್ ಆಗ್ತಿತ್ತು ಅಂದರೆ, ಲಕ್ಷ ಬಿಟ್ಬಿಡಿ, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಿತ್ತು ಅಂದರೆ ನೀವು ಆಶ್ಚರ್ಯ ಪಡ್ಬೋದು. ಆದರೆ ಸತ್ಯ ಕೂಡ. ಇತ್ತೀಚೆಗೆ ಮುಂಬೈನಲ್ಲಿ ಈಕೆ ಬಹಳ ದೊಡ್ಡ ಮಟ್ಟಿಗಿನ ಹೆಸರು ಕೀರ್ತಿಯನ್ನು ಗಳಿಸ್ಕೊಂಡಿದ್ದಂತಹ ರೀಲ್ ಸ್ಟಾರ್ ಆಗಿ ಈಕೆ ಗುರುತಿಸ್ಕೊಂಡಿದ್ಳು. ಇತ್ತೀಚೆಗೆ ಈಕೆ ಒಂದು ಪೋಸ್ಟ್ ಹಾಕಿರ್ತಾಳೆ. ಮಳೆಗಾಲದಲ್ಲಿ ನಾವು ವಿಸಿಟ್ ಮಾಡೋದಕ್ಕೆ ಮೋಸ್ಟ್ ಟಾಪ್ 5 ಪ್ಲೇಸಸ್ ಯಾವುದಾದ್ರೂ ಇದ್ದರೆ ನಮಗೆ ಸಜೆಸ್ಟ್ ಮಾಡಿ ಅಂತೇಳಿ ಪೋಸ್ಟ್ ಹಾಕಿರ್ತಾಳೆ. ಒಂದಷ್ಟು ಜನ ಬೇರೆ ಬೇರೆ ಜಾಗಗಳನ್ನ ಸಜೆಸ್ಟ್ ಮಾಡಿರ್ತಾರೆ. ಅದರಲ್ಲಿ ಈಕೆ ಆಯ್ದುಕೊಂಡಂತಹ ಜಾಗ ಕುಂಬೆ ಜಲಪಾತ. ಈ ಕುಂಬೆ ಜಲಪಾತ ಎಲ್ಲಿ ಬರುತ್ತೆ ಅಂದರೆ, ಮಹಾರಾಷ್ಟ್ರದ ಬಳಿ ರಾಯಗಾಡ ಮಂಗಾವ್ ತಾಲೂಕಿನಲ್ಲಿದೆ. ಕುಂಬೆ ಜಲಪಾತಕ್ಕೆ ಹತ್ತಿರದ ರೈಲು ನಿಲ್ದಾಣವೆಂದರೆ ಮಂಗಾವ್ ರೈಲು ನಿಲ್ದಾಣ. ಬಸ್ ಅಥವಾ ರೈಲಿನಲ್ಲಿ ಮುಂಬೈನಿಂದ ಸುಮಾರು 140 ಕಿಲೋಮೀಟರ್, ಪುಣೆಯಿಂದ ಸುಮಾರು 110 ಕಿಲೋಮೀಟರ್ ಅಷ್ಟು ಸುಲಭವಾಗಿ ಮಂಗಾವನ್ನು ತಲುಪಬಹುದು. ಈಕೆ ಕೇಳಿ ಮುಂಬೈ ಮೂಲದ ಹುಡುಗಿ ಆದ್ದರಿಂದ ಈಕೆಗೆ ಒಂದಷ್ಟು ಈ ಪ್ಲೇಸು ಈ ಜಲಪಾತ ಇದೆಯಲ್ಲ, ಈ ಕುಂಬೆ ಜಲಪಾತ ಈಕೆಗೆ ಹತ್ತಿರ ಅಂತ ಅನಿಸಿದೆ. ಜೊತೆಲಿ ಆಕರ್ಷಣೀಯ ಸ್ಥಳ ಅಂತ ಅನಿಸಿದೆ. ಈಕೆ ಸುಮಾರು 8 ಜನ ಸ್ನೇಹಿತರ ಜೊತೆ ಜುಲೈ 16ನೇ ತಾರೀಕು ಕುಂಬೆ ಜಲಪಾತಕ್ಕೆ ಹೋಗಿದ್ದಾಳೆ. ಈ ಕುಂಬೆ ಜಲಪಾತದ ಒಂದು ವಿಶೇಷತೆ ಏನಂದರೆ, ತೀರಾ ಸಮೀಪಕ್ಕೆ ಹೋಗಿ ನೋಡಿದ್ರೆ ಬಹಳ ಸುಂದರವಾಗಿ ಕಾಣುತ್ತೆ. ಬಟ್ ಅಲ್ಲಿಗೆ ತಲುಪೋದು ಬಹಳ ಕಠಿಣವಾದಂಥ ಕಡಿದಾದ ಕಣಿವೆಗಳ ಮಧ್ಯೆ ಆ ಜಾಗಕ್ಕೆ ಹೋಗಿ ತಲುಪಿದರೆ ಅದ್ಭುತವಾದಂಥ ಒಂದು ವ್ಯೂ ಸಿಗುತ್ತೆ. ಸೊ ಅದೇ ಜೋಶಿನಲ್ಲಿ ಸಾಕಷ್ಟು ಜನ ಇತ್ತೀಚೆಗೆ ತುದಿ ಹೋಗಿ ಫೋಟೋಸ್ಗಳನ್ನು ತೆಗೆದುಕೊಳ್ಳುವಂಥದ್ದು, ವಿಡಿಯೋಗಳನ್ನು ತೆಗೆದುಕೊಳ್ಳುವಂಥದ್ದು, ಅಪಾಯಕಾರಿ ಜಾಗದಲ್ಲಿ ನಿಂತು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಇದನ್ನು ಗಮನಿಸಿದಂಥ ಸ್ಥಳೀಯರು ಎಚ್ಚರಿಕೆಯನ್ನೇ ನೀಡಿರ್ತಾರೆ. ಇದು ಬಹಳ ಡೇಂಜರಸ್ ಪ್ಲೇಸು, ಇಲ್ಲಿಗೆಲ್ಲ ಬರಬೇಡಿ ಅಂತೇಳಿ ಕೂಡ ಅಲ್ಲಿ ಬರುವಂಥ ಪ್ರವಾಸಿಗರಿಗೆ ಒಂದಷ್ಟು ಎಚ್ಚರಿಕೆ ಕೊಟ್ಟಿರ್ತಾಳೆ. ಈಕೆಯೂ ಕೂಡ ಅದೇ ಸ್ಥಳಕ್ಕೆ ಹೋಗ್ತಾಳೆ. ತೀರಾ ಹತ್ತಿರದಿಂದ ಕುಂಬೆ ಜಲಪಾತವನ್ನು ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ತನ್ನ ವ್ಯೂವರ್ಸ್ಗಳಿಗೆ ತೋರಿಸುವಂಥ ಹುಚ್ಚುತನಕ್ಕೆ ಬಿದ್ದಿದ್ದಾಳೆ. ಮೊದಲೇ ಮಳೆಗಾಲ, ಅದರಿಂದ ಜಲಪಾತದ ಬಂಡೆಗಳು ಜಾರುತ್ತಿವೆ. ತುದಿಯಲ್ಲಿ ನಿಂತು ಶೂಟ್ ಮಾಡ್ತಿರುವಾಗ ಈಕೆ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಸುಮಾರು 300 ಅಡಿ ಆಳದ ಜಲಪಾತಕ್ಕೆ ಬಿದ್ದಿದ್ದಾಳೆ. ಕೂಡಲೇ ಇದನ್ನು ಗಮನಿಸ್ತಾರಲ್ಲ ಸ್ನೇಹಿತರು, ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ರೆಸ್ಕ್ಯೂ ಅವರು ಬಂದು ಆ ಹುಡುಗಿಯನ್ನು ಬದುಕಿಸಲು ಪ್ರಪಾತಕ್ಕೆ ಅವರು ಕೂಡ ಇಳಿತಾರೆ. ಸೊ ರಕ್ಷಣೆ ಮಾಡೋದ್ರಲ್ಲಿ ನಿರತರಾಗ್ತಾರೆ. ಆದರೆ ಅಲ್ಲಿ ಆಳಕ್ಕೆ ಇಳಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಆಶ್ಚರ್ಯ ಅನಿಸುತ್ತೆ. ಈಕೆ ಇನ್ನೂ ಉಸಿರಾಡ್ತಾ ಇರ್ತಾಳೆ. ಆದರೆ ಮಾರ್ಗ ಮಧ್ಯೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಆಕೆ ಕೊನೆ ಉಸಿರು ಎಳೆದಿದ್ದಾರೆ.
ಗುರುಗಳೇ, ಹೀಗೆ ರೀಲ್ಸ್ ಹುಚ್ಚಿಗೆ ವ್ಯೂಸ್ ಒಂದು ಹುಚ್ಚಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಹೇಳಿ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಎನ್ನುವುದು ನಮ್ಮ ಕಳಕಳಿ. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಗುರುಗಳೇ.